ವಿಚಾರ ಸರ್ ಇವತ್ತು DCM ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಈ DK ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು. ರಾಜಕಾರಣ ಹೊರತುಪಡಿಸಿ ನಮ್ಮ ಅವರ ಸ್ನೇಹನೂ ಇದೆ. ನಾನು ಇಂದು ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿದೆ, ಭೇಟಿ ಆಗ್ಬೇಕಂತ ಹೇಳಿದೆ. ಆಯಿತು ಬಾರ ಮಾತಾಡೋಣ ಅಂತ ಹೇಳಿದ್ರು. ನಾನು ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದ್ರು ಕರೆಯನ್ನು ಸ್ವೀಕಾರ ಮಾಡ್ತಾರೆ ಮತ್ತು ನನ್ನ ಮಗಳ ಬಗ್ಗೆನೂ ಸಹ ವಿಚಾರ ಮಾಡ್ತಾರೆ. ಮಗ ಏನು ಮಾಡ್ತಾನೆ, ಮಗಳು ಏನು ಮಾಡ್ತಾರೆ, ಈ ರೀತಿ ಒಂದು ಆತ್ಮೀಯ ಸಂಬಂಧ ಇದೆ. ನನ್ನ ಹೊನ್ನಾಳಿ ಮತಕ್ಷೇತ್ರದ SCP TSP ಬೋರ್ವೆಲ್ಗಳು ಸುಮಾರು 150ಕ್ಕೆ ಹೆಚ್ಚು ಈಗಾಗಲೇ ರೈತರ ಬೋರ್ವೆಲ್ನು ಸಹ ಕೊರದಾಗಿದೆ ಮತ್ತು ಟೆಂಡರ್ ಆಗಿತ್ತು, ಅದು ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಸ್ಥಳೀಯ ಶಾಸಕರು ಸಹ ಯಾವುದೇ ಪಕ್ಷದ ರೈತರ ಪರವಾಗಿ, ಈಗ ಹಾಲಿ ಕಾಂಗ್ರೆಸ್ಸಿನ ಶಾಸಕರು ಅವರು ಸಹ ಪತ್ರವನ್ನು ಕೊಡಿದ್ರು. ಈ 150 ಬೋರ್ವೆಲ್ಗಳಿಗೆ ಅನುಮತಿ ಕೊಡಿಸ್ಬೇಕಂತ ವಿನಂತಿ ಮಾಡಿದ್ದೀನಿ. ಮತ್ತು ಈ ಹಿಂದೆ ನನ್ನ ಅವಧಿಯಲ್ಲಿ 27/2/2023 ಸುಮಾರು 5 ಕೋಟಿ ಸಮುದಾಯ ಭವನಗಳಿಗೆ ನಾನು ಈ ಹಿಂದೆ ಮಂಜೂರು ಮಾಡಿದ್ದೆ. ಕೆಲವು ಕಡೆ ಕೆಲಸ ಪ್ರಾರಂಭ ಆಗಿದೆ, ಹಾಗಾಗಿ ಭೇಟಿ ಮಾಡಿ ಇದಕ್ಕೂ ಅನುಮತಿ ಕೊಡಬೇಕಂತ ಚರ್ಚೆ ಮಾಡಿ ಮಾತಾಡಿದ್ವಿ. ಇದ್ರ ಜೊತೆಗೆ 590 ಕೋಟಿ ಸನ್ಮಾನ್ಯ ಯಡಿಯೂರಪ್ಪನವರು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕೆರೆ ತುಂಬಿಸಕ್ಕೆ ಟೆಂಡರ್ ಆಗಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. LOC ಬಿಡುಗಡೆ ಆಗಿಲ್ಲ. ಸುಮಾರು 25-30 ಕೋಟಿ LOC ಇದೆ. ಅದನ್ನು ಸಹ ಈ ರೀತಿ LOC ಇದೆ, ಪೆಂಡಿಂಗ್ ಇದೆ. ನಮ್ಮ ಲಿಫ್ಟ್ ಇರಿಗೇಷನ್ ಕೆರೆ ತುಂಬಿಸೋದು ಕೊಡ್ಬೇಕಂತ ವಿನಂತಿ ಮಾಡಿದ್ದೀನಿ. ಅದನ್ನು ಸಹ ಆದಷ್ಟು ಬೇಗ ಅನುಮತಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಒಂದು ರೈತರ ಬೋರ್ವೆಲ್ಗಳು 150 ಬೋರ್ವೆಲ್ಗಳು ಸುಮಾರು 3.5 ಕೋಟಿ ಕಾಮಗಾರಿಗಳು ಬೋರ್ವೆಲ್ ಕೊರದಾಗಿದೆ, ಟೆಂಡರ್ ಆಗಿತ್ತು, ಪೆಂಡಿಂಗ್ ಆಗಿದೆ. ಮತ್ತು ಲಿಫ್ಟ್ ಇರಿಗೇಷನ್ ಹಣವನ್ನು ಬಿಡುಗಡೆ ಮಾಡಬೇಕು, ಕಾಮಗಾರಿ ಮುಕ್ತಾಯ ಮಾಡಬೇಕು ಆದಷ್ಟು ಬೇಗ ಅಂತ ಹೇಳಿದ್ದೀನಿ. ಇನ್ನು 5 ಕೋಟಿ ಸಮುದಾಯ ಭವನಗಳಿಗೆ ಹಣವನ್ನು ಮಂಜೂರು ಮಾಡಿಸಿದ್ವಿ. ಇಂಥ ಡಾಕ್ಯುಮೆಂಟ್ಸ್ ಇದೆ. ಭೇಟಿ ಮಾಡಿ ಎಲ್ಲವೂ ಚರ್ಚೆ ಮಾಡಿದ್ದೀನಿ. ಬಹಳ ಗೌರವದಿಂದ ಸನ್ಮಾನ್ಯ DK ಶಿವಕುಮಾರ್ ಅವರು ಚರ್ಚೆ ಮಾಡಿದರು, ಪೂರಕವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ.